ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಸಿನಿ ಬದುಕಿನ ಮತ್ತೊಂದು ಬ್ಲಾಕ್ ಬಸ್ಟರ್ ಚಿತ್ರವಾಗಿ ಕಾಟೇರ ಹೊರಹೊಮ್ಮಿದೆ. ಯಾಕಂದ್ರೆ ಕಾಟೇರ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಕೊಳ್ಳೆ ಹೊಡಿತಾ ಇದೆ. ಕಾಟೇರ ಸಿನಿಮಾದ ಕಥೆ ಅತ್ಯದ್ಭುತವಾಗಿ ಮೂಡಿಬಂದಿದ್ದು ಅಭಿಮಾನಿಗಳನ್ನ ಪದೇ ಪದೇ ಥಿಯೇಟರ್ನತ್ತ ಸೆಳೀತಾ ಇದೆ. ಸಮಾಜಕ್ಕೆ ಒಂದು ಅತ್ಯುತ್ತಮ ಸಂದೇಶವನ್ನ ಕಾಟೇರ ಚಿತ್ರತಂಡ ನೀಡಿದೆ ಅಂತ ಹೇಳಿ ಅಭಿಮಾನಿಗಳು ಕೂಡ ಅತ್ಯದ್ಭುತ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಕಾಟೇರ ಚಿತ್ರತಂಡ ಈ ಯಶಸ್ಸನ್ನು ಸೆಲೆಬ್ರೇಟ್ ಮಾಡ್ತಿದೆ. ಇನ್ನು ಕಾಟೇರ ಚಿತ್ರದ ಸಕ್ಸಸ್ ಬಗ್ಗೆ ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದರ್ಶನ್ರಿಗೆ ಮಾಧ್ಯಮದವರಿಂದ ಒಂದು ಪ್ರಶ್ನೆ ಎದುರಾಗುತ್ತೆ. ಕಾಟೇರ ಸಿನಿಮಾ ಕಥೆ ತುಂಬ ಚೆನ್ನಾಗಿದೆ, ಹಾಗಾಗಿ ನ್ಯಾಷನಲ್ ಅವಾರ್ಡ್ಗೆ ಹೋಗುವಂತಹ ಸಿನಿಮಾ ಅಂತ ಪ್ರಶ್ನೆ ಎದುರಾದಾಗ ದರ್ಶನ್ ರವರು ನನಗೆ ಅವಾರ್ಡ್ಗಳ ಮೇಲೆ ಯಾವ ಆಸೆ ಕೂಡ ಇಲ್ಲ, ಮನೆ ತುಂಬ ಅವಾರ್ಡ್ ಇಡಬೇಕು ಅಂತಾನೂ ನನಗಿಲ್ಲ, ನಾನು ಯಾವ ಅವಾರ್ಡ್ಗಾಗಿಯೂ ಸಿನಿಮಾ ಮಾಡೋದಿಲ್ಲ, ಕಾಟೇರ ಸಿನಿಮಾ ಮಾಡಿದ್ದು ಜನರಿಗಾಗಿ ಅಂತ ಉತ್ತರಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಕಾಟೇರ ಸಿನಿಮಾ ನೋಡಿದ ಜನರ ರೆಸ್ಪಾನ್ಸ್ ಅನ್ನ ತಿಳ್ಕೊಳ್ಳೋಕೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೆ. ಯಾವ ಆಸ್ಕರ್ ಅವಾರ್ಡ್ಗಿಂತಲೂ ನನಗೆ ಜನರ ರೆಸ್ಪಾನ್ಸೇ ಮುಖ್ಯ ಅಂತ ದರ್ಶನ್ ಹೇಳಿದ್ದಾರೆ. ನನ್ನ ಸೆಲೆಬ್ರಿಟಿಗಳಿಗೋಸ್ಕರನೇ ನಾನು ಸಿನಿಮಾ ಮಾಡ್ತೀನಿ, ನನ್ನ ಸೆಲೆಬ್ರಿಟಿಗಳು ನೋಡಿ ಖುಷಿ ಪಟ್ರೆ ಅಷ್ಟೇ ಸಾಕು, ಗಿವಾರ್ಡ್ ಬಗ್ಗೆ ನಮಗೆ ಗೊತ್ತಿಲ್ಲ, ಅದು ಬೇಕು ಇಲ್ಲ ಅಂದಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇನ್ನು ಕೆಲವರು ಈ ಚಿತ್ರದಲ್ಲಿ ದರ್ಶನ್ ರವರ ನಟನೆಯನ್ನ ವರನಟ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹೋಲಿಸಿ ಮಾತನಾಡಿದ್ದಾರೆ. ಇದಕ್ಕೂ ಕೂಡ ದರ್ಶನ್ ಉತ್ತರಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಲ್ಲ, ಅವರ ಕಾಲಿನ ಧೂಳಿಗೂ ನಾವು ಸಮ ಅಲ್ಲ ಅಂದಿದ್ದಾರೆ ದರ್ಶನ್. ದಯವಿಟ್ಟು ಈ ವಿಚಾರವನ್ನು ಅಲ್ಲಿ ತನಕ ಎತ್ಕೊಂಡು ಹೋಗಲೇಬೇಡಿ. ನಾವು ಪ್ರಯತ್ನ ಪಡಬಹುದು, ಆದರೆ 1% ಕೂಡ ನಾವು ಅವರ ನಟನೆಗೆ ರೀಚ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಣ್ಣವರ ಬಗ್ಗೆ ದರ್ಶನ್ ಹೆಮ್ಮೆಯಿಂದ ಮಾತನಾಡಿದ್ದಾರೆ.